ಇದೀಗ ಬಿಡುಗಡೆ ಮಾಡಿಸೋಣ ಒಂದು ಕ್ಯಾಲೆಂಡರ್ನ. ವರ್ಷ ವರ್ಷ ಚೇಂಜ್ ಮಾಡಕ್ ಬಿಡ, ಲೈಫ್ ಟೈಮ್ ಕ್ಯಾಲೆಂಡರ್ ಇಟ್ಕೋಬಹುದು. ಅದಕ್ಕೆ ಎಲ್ಲರೂ ಕೇಳಿ ನೋಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಪ್ರಶ್ನೆಗಳಿದ್ರೆ ನೀವು ಪರಿಚಯ ಮಾಡ್ಕೊಂಡು ಹೇಳಮ್ಮ. ಇದು ಫಸ್ಟ್ ಟೈಮ್ ಆಡಿದ್ದು, ಇದಕ್ಕೆ ಮುಂಚೆ ಏನಾದ್ರು ಹಾಡಿದ್ರೆ? ಮೂವಿ ಫಸ್ಟ್ ಟೈಮ್. ಇದಕ್ಕೆ ಮುಂಚೆ ಆಡಿದ್ರೆ ಯಾರು ಕಲಿತಿದ್ರಿ? ಸಂಗೀತ ಎಲ್ಲಿ ಕಲಿತಿದ್ರಿ? ಸಂಗೀತ ಯಾರು ಹೇಳ್ಕೊಟ್ರು ನಮಗೆ? ಪ್ರಿಯಂಸ್, ಡಾಕ್ಟರ್ ಪ್ರಿಯಂಸ್ ಹಿಂದೂಸ್ತಾನಿ, ಮತ್ತೆ ರೋಚಿತ್ ಸರ್ ವೆಸ್ಟರ್ನ್. ಒಂದು ಲೈನ್ ಆಡ್ಬೋದಾ? कालिया उजाले पल पल रंग बदले, कालिया उजाले मपद द मपसादानी मपग ममर सदनी रे. ನನ್ನ ನಮಸ್ಕಾರಗಳು ಮತ್ತು ಇಲ್ಲಿ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಅದೇ ಕಂಟೆಂಟ್ ಸ್ಪೀಕ್ಸ್ ಅಂತ ನೀವು ನೋಡಿದ್ದೀರಾ, ಪೋಸ್ಟರ್ ಮತ್ತು ಲಿರಿಕಲ್ ವಿಡಿಯೋ ಸುಮಾರು ನಿಮಗೆ ಒಂದು ಹಿಂಟ್ ಕೊಟ್ಟಿರುತ್ತೆ. ಸೊ ಇದು ನನ್ನ ಥರ್ಡ್ ಸಿನಿಮಾ ಆ್ಯಸ್ ಎ ಲೀಡ್ ಆ್ಯಕ್ಟರ್. ಆ್ಯಸ್ ಎ ಪ್ರೊಡ್ಯೂಸರ್ ಸೆಕೆಂಡ್ ಸಿನಿಮಾ ಸ್ವಾರ್ಥರತ್ನ ಅಂತ ಮಾಡಿದ್ದೆ. ಒಂದು ಸಾಂಗ್ ವೈರಲ್ ಆಯಿತು. ಮೂವಿ ಸಾಧಾರಣ ಅದು ಕಾಂಪಿಟೇಷನ್ ಬೇರೆ ಮೂವೀಸ್ ಇತ್ತು, ಅದು ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿದು. ಬಟ್ ಸಾಂಗ್ ಇವನ್ ಟುಡೇ ಒಂದು ಸಾಂಗ್ ಇವತ್ತೂ ಓಡ್ತಾ ಇರೋದು ಸ್ವಾರ್ಥರತ್ನದು. ಸೊ ಇಲ್ಲಿ ಕ್ಯಾಲೆಂಡರ್ ಸಿನಿಮಾದಲ್ಲಿ ಅದೇ ಥರ ಬ್ಯೂಟಿಫುಲ್ ಸಾಂಗ್ಸ್ 3 ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸುನಾದ್ ಗೌತಮ್ಜಿ. ಮಂಗಳೂರು ಕನೆಕ್ಷನ್, ಕಾರ್ಕಳದವರು. ನಾನು ಕೂಡ ಮಂಗಳೂರು ಅಲ್ಲಿ 9 ವರ್ಷ ಉಪ್ಪುನೀರು ಕುಡಿದಿದೆ. ಸೊ ಹಾಗಾಗಿ ಸುಮಾರು ಜನ ನಮ್ಮ ಮಂಗಳೂರು ಕನೆಕ್ಷನ್ ಸಿಕ್ಕಿದೆ ಇಲ್ಲಿ. ಆ್ಯಕ್ಚುಲಿ ಪ್ರಮೋದ್ ಶೆಟ್ರು, ಇವರು ಪ್ರಕಾಶ್ ಕಬಿನಾಡು, ಸುಮಾರು ಜನ ಆ್ಯಕ್ಚುಲಿ ಟೆಕ್ನಿಷಿಯನ್ಸು ಸುಮಾರು ಜನ ಇದ್ದಾರೆ. ಒಂದು ಇನ್ನು ಇದು ಸಬ್ಜೆಕ್ಟ್ ಬಗ್ಗೆ ಒಂದು ವೆರಿ ಯೂನಿವರ್ಸಲ್ ಸಬ್ಜೆಕ್ಟ್. ಅಂದರೆ ಈ ಕ್ಯಾಲೆಂಡರ್ ನಾವು ಹೇಗೆ ಒಂದು ಸಿಂಬಾಲಿಕ್ ಆಗಿ ಓಪನ್ ಮಾಡಿದ್ವಿ, ಈ ಕ್ಯಾಲೆಂಡರು ಲೈಫ್ ಲಾಂಗ್ ಉಪಯೋಗಿಸ್ಬೋದು. ಅಂದರೆ ಜಸ್ಟ್ ಒಂದು ಸೆಟ್ ಮಾಡಿದ್ರೆ ಡಿಸೆಂಬರು ಅಥವಾ ಮಂತ್, ಯಾವ ಮಂತಲ್ಲಿ ಇದ್ದೀವಿ ಈಗ, ಯಾವ ಡೇಟ್ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆ ಮಂತಿಗೆ ಆಗುತ್ತೆ, ಒಂದು ಪೇಜ್ ಹರಿದಂಗೆ. ಸೊ ಅದು 25 ಆಗುತ್ತೆ, 26 ಆಗುತ್ತೆ, 27 ಎಲ್ಲ ವರ್ಷಗಳ ಮುಂದಿನ 100 ವರ್ಷನೂ ಅದನ್ನ ಸೇಮ್ ಕ್ಯಾಲೆಂಡರ್, ವುಡನ್ ಕ್ಯಾಲೆಂಡರ್ ಉಪಯೋಗಿಸ್ಬೋದು. ಅದೇ ಥರ ನಮ್ಮ ಸಬ್ಜೆಕ್ಟು ಕೂಡ ಅದೇ ಥರ ಇದೆ. ಅಂದರೆ ಎವರ್ಗ್ರೀನ್ ಸಬ್ಜೆಕ್ಟು. ಪ್ರತಿಯೊಂದು ಮನೆಯಲ್ಲಿ ನಿಮಗೆ ತಾಯಿದಿರೋ ಪ್ರತಿಯೊಬ್ಬರು, ನಾವು ತಾಯಿಯಿಂದಲೇ ನಾವು ಇಲ್ಲಿದ್ದೀವಿ. ಸೊ ತಾಯಿ ಇರ್ತಾರೆ, ವೈಫ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಮಗಳು ಇರ್ತಾರೆ. ಸೊ ಆ ಥರ ಎಲ್ಲರ ಮನೆಯಲ್ಲೂ ಕೂಡ ಒಂದು ವುಮೆನ್ ಇದ್ದೇ ಇರ್ತಾರೆ. ಸೊ ಅವರ ಸುತ್ತಮುತ್ತ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಹಾಗಾಗಿ ಆ ಸುತ್ತಮುತ್ತ ಓಡಾಡೋಂಥ ಒಂದು ಸಬ್ಜೆಕ್ಟು ವೆರಿ ಯೂನಿವರ್ಸಲ್. ಐ ಕ್ಯಾನ್ ಚಾಲೆಂಜ್ ಯು, ಯಾರು ಇದುವರೆಗೂ ಸೋಫಾ ನೋನ್ ಹ್ಯಾಸ್ ಟಚ್ಡ್. ಸೊ ಇದು ನಾನೇ ಒಂದು ಕ್ರಿಯೇಟ್ ಮಾಡಿದ ಸ್ಟೋರಿ. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ 3 ಜನ ಸಿಸ್ಟರ್ಸು, ಡಾಟರ್ ಇದ್ದಾರೆ, ವೈಫು, ಮದರು. ಸೊ ಈ ಸುತ್ತಮುತ್ತ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಹುಟ್ಕೊಂಡಿದ್ದ ಸ್ಟೋರಿ. ಅದನ್ನು ತುಂಬ ಕಮರ್ಷಿಯಲ್ ಆಗಿ, ಈಗ ನಾವು ಸ್ಟೋರಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಇವತ್ತು ಯಾರು ನೋಡಲ್ಲ. ಸೊ ಕಮರ್ಷಿಯಲ್ ಆಗಿ ಅದನ್ನ ಹೇಗೆ ತೊಗೊಂಡೋಗ್ಬೇಕು ಅಂದರೆ ಒಂದು ಆರ್ಟಿಸ್ಟ್ ಇರಬೇಕು, ಒಳ್ಳೊಳ್ಳೆ ಆರ್ಟಿಸ್ಟು. ಸೊ ಅದನ್ನು ಸುಮಾರು ಹೋರಾಟ ಮಾಡಿ ಕಾದು ಪಡ್ಕೊಂಡಿದ್ವಿ. ಎರಡನೇದು ಅದಕ್ಕೆ ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ, ಗೊತ್ತಿರಾಗೆ ಒಳ್ಳೆ ಬ್ಯೂಟಿಫುಲ್ ಆಗಿ ಕಮರ್ಷಿಯಲ್ ಆಗಿ ಸ್ಕ್ರೀನ್ ಪ್ಲೇ ಇರಬೇಕು. ಸೊ ಅದನ್ನು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಅಪ್ಕಮಿಂಗ್ ಡೈರೆಕ್ಟರ್, ಈಗ ಅಯ್ಯಪ್ಪ ಸ್ವಾಮಿ ಇದರಲ್ಲಿದ್ದಾರೆ. ಅಯ್ಯಪ್ಪ ಸ್ವಾಮಿ ರಥ ನಮಗೆ ಸಿನಿಮಾಗೆ ಹೆಲ್ಪ್ ಮಾಡುತ್ತೆ ಅನ್ಕೊತೀನಿ. ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸು ಆಗಲಿ ಪ್ರತಿಯೊಂದೂ ಎಲ್ಲನೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಆಮೇಲೆ ವಿಕ್ರಮ್ ಟೆಕ್ನಿಷಿಯನ್ಸ್ ಹೆಸರು ಹೇಳಬೇಕು ಅಂದರೆ, ವಿಕ್ರಮ್ ಅವರವರು ಸ್ಟಂಟ್ಸ್, KGF 1 ಮಾಡಿದವರು, ಕಾಂತಾರ ಕ್ಲೈಮ್ಯಾಕ್ಸ್ ಹಿಟ್ ಆಗೋಕ್ಕೆ, ಕಾಂತಾರ ಹಿಟ್ ಆಗಿದ್ದು ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ, ದಟ್ ಈಸ್ ಡನ್ ಬೈ ವಿಕ್ರಮ್ ಅವರು. ನಮ್ಮ ಫೈಟ್ಸ್ 2 ಫೈಟ್ಸ್ ಇದೆ, ಅದೇ ಅವರೇ ಕೊಟ್ಟಿದ್ದಾರೆ ವಿಕ್ರಮ್ ಅವರವರು. ಆಮೇಲೆ ಲೂಸಿಯಾ ಮತ್ತು ಯೂಟರ್ನ್ ಮಾಡಿರೋ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾಂತೇಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ, ಕೋ ಡೈರೆಕ್ಟ್ರು ಪ್ಲಸ್ ಎಡಿಟಿಂಗ್. ಸೊ
ಇನ್ನು ಟೆಕ್ನಿಷಿಯನ್ ಸುಮಾರು ಜನ, ಐ ಮೀನ್ ಮೋಹನ್, ಬಜರಂಗಿ ಮೋಹನ್ ಅವರು ಸಾಂಗ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ಸುಮಾರು ಜನ ನನ್ನ ತಲೆಗೆ ಬಂದಿರೋದು ಹೇಳ್ತಾ ಇದ್ದೀನಿ. ಆರ್ಟಿಸ್ಟಲ್ಲಿ ಎಲ್ಲರ ಪೋಸ್ಟ್ ಗೊತ್ತಲ್ಲ, ಎಲ್ಲರದ್ದು ಹಾಕಿದ್ರೆ ಕ್ಲಮ್ಸಿ ಆಗುತ್ತೆ. ಸೊ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು. ಸೊ ಟೈಟಲ್ ಸುಮಾರು ಒಂದು 20 ಥರ ಮಾಡಿದ್ವಿ. ಕೊನೆಗೆ ನಮಗೆ ಕನೆಕ್ಟ್ ಆಗೋದು ಬೇಕಿತ್ತು. ಆ್ಯಕ್ಚುಲಿ ಕ್ಯಾಲೆಂಡರ್ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶನೇ ಇತ್ತು. ಸೊ ಕ್ಯಾಲೆಂಡರ್ ಬ್ಯಾಂಗ್ಳೂರ್ ಪ್ರೆಸ್ ಮೋರ್ ಪಾಪ್ಯುಲರ್, ತುಂಬ ಜನ ಯೂಸ್ ಮಾಡೋದು ಬ್ಯಾಂಗ್ಳೂರ್ ಪ್ರೆಸ್ ಇರ್ಬೋದು. ಡಾಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮೆಡಿಕಲ್ ಡಾಕ್ಟರ್. ಗನ್ನು ಇರಲೇಬೇಕಲ್ಲ ಸರ್, ಇಲ್ಲಾಂದ್ರೆ ಕಮರ್ಷಿಯಲ್ ಬರಲ್ಲ. ಬಟ್ ಆ ಥರ ಅಲ್ಲ, ಇಟ್ಸ್ ನಾಟ್ ಫೋರ್ಸ್ಫುಲಿ. ಕಮರ್ಷಿಯಲ್ ಆಗಿ ಗನ್ನು ಇದೆ, ಬಟ್ ಇಟ್ಸ್ ಬೇಸಿಕಲಿ ಡಾಕ್ಟರ್. ಆಮೇಲೆ ಅದಕ್ಕೆ ಕಾರಣ ನಮ್ಮ ವೈಫ್ ಈಸ್ ಅ ಡಾಕ್ಟರ್, ಆ್ಯಕ್ಚುಲಿ ಮೆಡಿಕಲ್ ಡಾಕ್ಟರ್. ಅದರಿಂದ ನನ್ನ ಥಾಟ್ಸ್ಗೆ ಆ್ಯಡೆಡ್ ಆಗಿ ಅದು ಯಾವ ಥರ ಮೆಡಿಕಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗಿದ್ದು ನನ್ನ ವೈಫಿಂದ. ಸೊ ಅವರು ಪಾತ್ರ ಮಾಡಿದ್ದಾರೆ. ಆ್ಯಕ್ಚುಲಿ ಆಲ್ಸೋ ಆಕ್ಟೆಡ್ ಒಂದು ಡಾಕ್ಟರ್ ಪಾತ್ರ, ಬೀಂಗ್ ಎ ರಿಯಲ್ ಡಾಕ್ಟರ್, ಅಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಸೊ ಹರ್ ನೇಮ್ ದೀಪಾ. ಸೊ ಬೇಸಿಕಲಿ ಮೆಡಿಕಲ್ಲಿ ಕನೆಕ್ಟೆಡ್ ಆಗಿರುವಂಥ ಪ್ರತಿಯೊಬ್ಬರು ಜೀವನಕ್ಕೂ ಇದುವರೆಗೂ ಯಾರೂ ಟಚ್ ಮಾಡದೇ ಇರುವಂತಹ ಸಬ್ಜೆಕ್ಟ್ ಆ್ಯಕ್ಚುಲಿ. ಸೊ ಹಾಗಾಗಿ ಇದರಲ್ಲಿ ನಮ್ಮ ಮೂವಿಲಿ ಕೂಡ ಇದೆ, ಮಾಧ್ಯಮದವರಿಗೆ ಇರೋ ಶಕ್ತಿ ಯಾರಿಗೂ ಇಲ್ಲ ಅಂತ ಅದು ಹೇಳಿದ್ವಿ ಕೂಡ. ಅದು ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಟ್ರೈಲರ್ ನಿಮಗೆ ಸಿಗುತ್ತೆ ಆ ವಿಷಯಗಳು. ಸೊ ಎಲ್ಲ ನಿಮ್ಮ ಕೈಲಿರುತ್ತೆ ಬೇಸಿಕಲಿ. ನೀವು ಅದು ಹೇಗೆ ಸ್ಮೈಲಿಂಗ್ ಸ್ಟಾರ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದು. ಸೆಕೆಂಡ್ ಸಿನಿಮಾದಲ್ಲಿ ನಾನು ಯಾವಾಗಲೂ ನಗ್ತಾ ಇರ್ತೀನಿ. ಏನೇನೋ ಸ್ಟ್ರೆಸ್ ಇರುತ್ತೆ, ಶೂಟಿಂಗ್ ಓವರ್ ನೈಟ್ ಇದ್ರು, ಮನೆ ಸ್ಟ್ರೆಸ್ಸು, ಯಾವುದೇ ಸ್ಟ್ರೆಸ್ ಇದ್ರು ಒಂದು ನಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಆ ಪಾಸಿಟಿವ್ ಲಿಂಕ್ಸಿ ನಮ್ಮ ಡೈರೆಕ್ಟರ್ ನವೀನ್ ಶೆಟ್ಟಿ ಸರೇ ಕೊಟ್ಟಿದ್ದು. ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನ ಕಂಟಿನ್ಯೂ ಮಾಡೋದು ನಿಮ್ಮ ಕೈಲಿದೆ. ಕಂಟಿನ್ಯೂ ಮಾಡಿಸ್ತೀರಾ ಇಲ್ವಾ ಅಂತ. ರಿಲೀಸ್ ಸೂನ್. ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಇದ್ದೀವಿ, ಈಗೆಲ್ಲ ವರ್ಕ್ಗಳು ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದು ಒಂದು ಕ್ಯಾಮಿಯೋ, ಗೆಸ್ಟು ಅಥವಾ ಸ್ಪೆಷಲ್ ಅಪಿಯರೆನ್ಸ್ ಅನ್ಬೋದು. ಬಿಕಾಸ್ ಅವರಿಂದ ಒಂದು ಫೈನಲ್ ಮೆಸೇಜ್ ಪಾಸ್ ಆಗುವಂಥ ಒಂದು ವಿಷಯ ಇದೆ. ಸೊ ಹಾಗಾಗಿ ಅವರು ಮುಂಬೈಲಿದ್ರು, ಬೇಕಿದ್ರೆ ಫೋನಲ್ಲಿ ಕನೆಕ್ಟ್ ಮಾಡ್ತೀನಿ ಅಂದರು. ಬಟ್ ಮೆಸೇಜ್ ಇದ್ರೆ ಮಾತಾಡ್ಬೋದು. ಕತೆ ಆಲ್ರೆಡಿ ಸರ್ ಹೇಳಿದ್ದಾರೆ, ಕತೆ ಅವ್ರದ್ದೆ. ಬಟ್ ಕತೆ ಅವ್ರದ್ದಾಗಿದ್ದಾಗ ಭಾಳಷ್ಟು ಟೈಮ್ ತೊಗೊಂಡ್ವಿ ನಾವು ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ. ನನ್ನ ತಂಡ ಆಗ್ಬೋದು, ಮತ್ತು ಸುತ್ತಮುತ್ತಲಿನ ನಡೆದಿರೋ ಇನ್ಸಿಡೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಈ ನರೇಷನ್ ಬಂದ್ಬಿಟ್ಟು ಏನಾಗಿತ್ತು ಅಂದರೆ, ನನ್ನ ಲೈಫು ನಿಮ್ಮ ಲೈಫ್ ಯಾಕಂದರೆ ಇಟ್ ಈಸ್ ಅರೌಂಡ್ ಕ್ಯಾಲೆಂಡರ್. ಜನನ ಮತ್ತು ಮರಣದ ನಂತರ ಮಧ್ಯೆ ಏನು ನಡೆಯುತ್ತೋ ಎಲ್ಲವೂ ಕ್ಯಾಲೆಂಡರಲ್ಲಿ ದಿನಾಂಕಗಳಾಗಿ ಮಾರ್ಕ್ ಹಾಕ್ತಾನೆ ಇರ್ತವೆ. ಸೊ ಅದಕ್ಕಾಗಿ ಈ ಸ್ಕ್ರೀನ್ ಪ್ಲೇ ಮಾಡ್ಬೇಕೇನಾಯ್ತು, ಪರ್ಸನಲ್ ಆಗಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕಾಯ್ತು. ಮೆಡಿಕಲ್ ಪರ್ಪಸ್ ಆಗಿ ಆಗ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಪ್ರತಿ ಪರ್ಸನ್ಸ್ನು ಸರ್ ಜೊತೆ ಇನ್ಕ್ಲೂಡ್ ಮಾಡಿಕೊಂಡು ಸುಮಾರು ವಿಷಯಗಳನ್ನ ನಾವು ಕಲೆ ಹಾಕಕ್ಕೆ ಸುಮಾರು ಒಂದು 2 years ತಗೊಂಡು ಈ ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ. ಸೊ ಈಗ ಕ್ಯಾಲೆಂಡರ್ ನಿಮ್ಮ ಮುಂದೆ ಇದೆ, ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಕ್ಯಾಲೆಂಡರ್. ಆದರ್ಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನವೀನ್ ಸರ್ಗೆ ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ಗೆ. ಅಂದರೆ ಇಷ್ಟು ತನಕ ನಾನು 20 ಸಿನಿಮಾ ಮಾಡಿದ್ದೀನಿ, ಬಟ್ ಈ ಥರ ಜಾನರ್ ಸಿನಿಮಾ ನಾನು ಮಾಡೇ ಇಲ್ಲ. ಇಟ್ ಇಸ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಮ್ಯೂಸಿಕಲ್ಲಿ ಕೂಡ ಟ್ರೀಟ್ ಮಾಡೋಕ್ಕೆ ತುಂಬ ಅವಕಾಶಗಳಿತ್ತು. ಇದರಲ್ಲಿ 3 ಸಾಂಗ್ ಇದೆ. ಒಂದು ಲವ್ ಸಾಂಗ್ ರಜತ್ ಹೆಗ್ಡೆ ಅವರು ಹಾಡಿದ್ದಾರೆ, ಅದನ್ನು ಪ್ರಮೋದ್ ಬರುವಂತೆ ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ಬ್ರೇಕಪ್ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಎಸ್ಪೆಷಲಿ ಈ ಥೀಮ್ ಸಾಂಗ್ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಸಾಂಗನ್ನು ಕಂಪೋಸ್ ಮಾಡಿರಲಿಲ್ಲ. ಈವನ್ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ಒಂದು ಪ್ಲೇಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಈ ಸಾಂಗ್ ಮಾಡಬೇಕಾಯಿತು. ಸೊ ಅವಾಗ ಆದರ್ಶ್ ಸರ್ ಒಂದೇ ಹೇಳಿದ್ದು, ಈ ಥರ ಜಾನರಲ್ಲಿ ಬೇಕು, ಕ್ಲಾಸಿಕಲ್ ಜಾನರ್, ಆಮೇಲೆ ವೆಸ್ಟರ್ನ್ ಜಾನರ್ ಆ್ಯಂಡ್ ರ್ಯಾಪ್ ಕೂಡ ಮಿಕ್ಸಪ್ ಆಗಬೇಕು ಅಂತ. ಸೊ ಆಫ್ಟರ್ ಫಿನಿಶ್ ಅವ್ರು ಹೇಳಿದ್ರು, ಈ ಸಾಂಗನ್ನು ಏನಾದರೂ ಅನುಷ್ಕಾ ಹಾಡ್ಬೋದಾ ಅಂತ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಹಾಡಿಸಿ, ಅವಳ ಹತ್ರನೇ ಹಾಡಿಸ್ಬೇಕು ಅಂತಿಲ್ಲ ಅಂತ. ಬಟ್ ಬ್ಯೂಟಿಫುಲ್ ಆಗಿ ಹಾಡಿದ್ಯಾ. ಆ್ಯಂಡ್ ಹೃತಿಕ್ ಅವರು ಕೂಡ ಹಾಡಿದ್ದಾರೆ.
ಆಮೇಲೆ ಸಂಜೆ ಅವರು ಕೂಡ ರ್ಯಾಪ್ ಪೋರ್ಷನ್ಸ್ ಆಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಷಿಯಸ್ ಟೈಮ್. ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ. ನೆಕ್ಸ್ಟ್ ಡೋರ್ ಗರ್ಲ್ ಕ್ಯಾರೆಕ್ಟರ್. ನಿಮ್ಮ ಪರಿಚಯ ಮಾಡ್ಕೊಂಡು ಬನ್ನಿ. ನನ್ನ ಹೆಸರು ಸುಷ್ಮಿತಾ ಅಂತ. ರೆಡಿ? ಓಕೆ ಮೇಡಮ್, ಮಾತಾಡಿ. ಸೊ ಫಸ್ಟ್ ನಾನು ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಚೂಸಿಂಗ್ ಮೀ. ಆ್ಯಂಡ್ ನಮ್ಮ ಹೀರೋಕಮ್ ಪ್ರೊಡ್ಯೂಸರ್ ಆದರ್ಶ್ ಸರ್, ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ, ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಕೂಡ, ನನಗೆ ತುಂಬ ಖುಷಿ ಕೂಡ ಆಗ್ತಾ ಇದೆ, ಅಷ್ಟೇ ನರ್ವಸ್ ಕೂಡ ಇದೆ. ಸಾರಿ ಇವರ ಪಾತ್ರ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ. ನನ್ನ ಕ್ಯಾರೆಕ್ಟರ್ ಬಂದು ನಕ್ಷತ್ರ ಅಂತ ಹೆಸರು, ನೆಕ್ಸ್ಟ್ ಡೋರ್ ಗರ್ಲ್. ಸೊ ನನಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೋಪ ಬರುತ್ತೆ. ಆ ಕೋಪದಿಂದ ಏನೇನು ಆಗುತ್ತೆ ಅನ್ನೋದು ಒಂದು ನನ್ನ ಕ್ಯಾರೆಕ್ಟರ್ ತಿಳಿಸ್ಕೊಡುತ್ತೆ. ಖುಷಿ ಆಗ್ತಾ ಇದೆ. ಸುಮಾರು ದಿನ ಆದ್ಮೇಲೆ ನಮ್ಮ ಇಡೀ ಕ್ಯಾಲೆಂಡರ್ ತಂಡನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಗೋಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಮೂವಿ ಬಗ್ಗೆ ಅಥವಾ ಪೋಸ್ಟರ್ ಬಗ್ಗೆ ನನಗೇನು ಹೇಳೋಕೆ ಇಷ್ಟ ಆಗಲ್ಲ, ಯಾಕಂದರೆ ಆಲ್ರೆಡಿ ಆದರ್ಶ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೋದು ವಿತ್ ಡೈರೆಕ್ಟರ್ ಪರ್ಮಿಷನ್. ನನ್ನ ಹೆಸರು ಈ ಮೂವಿಲೇ ನನ್ನ ಹೆಸರು ಬಂದ್ಬಿಟ್ಟು ಮಾಳವಿಕಾ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಕೋಪಿಸ್ಟಿ ನಾನು ಕ್ಯಾರೆಕ್ಟರ್ ವಾಯ್ಸ್. ಆಮೇಲೆ ಆ ಕ್ಯಾರೆಕ್ಟರ್ ಹೇಳಿದಾಗ ನನಗನ್ನಿಸ್ತು ಅಂದರೆ ಈ ಕ್ಯಾರೆಕ್ಟ್ರಿಗೆ ನಾನು ಜೀವ ತುಂಬೋದು, ಆ ಕೆಪಾಸಿಟಿ ನನಗಿದೆ ಅಂತ. ಆ್ಯಂಡ್ ತುಂಬ ಬೇಜಾರಲ್ಲಿದ್ದೆ, ಯಾಕಂದರೆ ಈ ಥರ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ನಂಗೆ ಸಿಗ್ತಾ ಇಲ್ಲ ಅಂತ. ಬಟ್ ವೆನ್ ಐ ಹರ್ಡ್ ಅಬೌಟ್ ಮಾಲ್ವಿಕಾ ಕ್ಯಾರೆಕ್ಟರ್, ನಾನು ತುಂಬ ಖುಷಿಯಲ್ಲಿದ್ದೆ. ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಬಿಕಾಸ್ ಐ ಗಾಟ್ ದಿಸ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ಯಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿನೇ ನಮ್ಮ ಮೂವಿ ಥಿಯೇಟ್ರಿಗೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿನೇ ಮೂವಿ ನೋಡಿ ಪ್ಲೀಸ್. ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು.